ಜನರ ಪ್ರಯಾಸವು ವ್ಯರ್ಥವಾಯಿತು ಪ್ರಿಯರೇ. ದೇವರನ್ನ ಮುಟ್ಟುವುದಕ್ಕೆ ಭೂಲೋಕದ ಯಾವ ನರ ಅವತಾರಿಯಾಗಿರುವ ಮನುಷ್ಯನಿಗೆ ಸಾಧ್ಯವಿಲ್ಲ. ಅದಕ್ಕಾಗಿಯೇ ದೇವಾದಿ ದೇವರೇ ಮಾನವನನ್ನ ಮುಟ್ಟಲು ದೇವಲೋಕದಿಂದ ಈ ಲೋಕಕ್ಕೆ ಬಂದರು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೃಷ್ಟಿಕರ್ತನಾದ ದೇವರು, ಎಲ್ಲ ಲೋಕಗಳನ್ನ ಉಂಟು ಮಾಡಿದ ದೇವರು, ಸರ್ವವನ್ನ ಪರಿಪಾಲನೆ ಮಾಡುವಂತ ಯುಗ ಯುಗಗಳ ದೇವರು, ಮಹಾರಾಜರು ಆಗಿರುವಂತ ದೇವಾದಿ ದೇವರೇ ಈ ಲೋಕದ ಮಾನವರ ರಕ್ಷಣೆಗಾಗಿ ನರ ರೂಪ ಅವತಾರ ರೂಪದಲ್ಲಿ ಅವರು ಬಂದರು ಪ್ರಿಯರೇ. ಅಂತ ದೊಡ್ಡ ಅಧಿಕಾರವುಳ್ಳ ದೇವರು ಅಲ್ಪ ಆಯುಷ್ಕನಾಗಿರುವಂತ ನರಮನುಷ್ಯನ ರೂಪದಲ್ಲಿ ಬರೋದಂದ್ರೆ ಸಾಧ್ಯವಾದ ಮಾತಲ್ಲ. ತನ್ನನ್ನು ತಾನು ತಗ್ಗಿಸಿಕೊಂಡು ನಮ್ಮನ್ನ ತನ್ನ ರೂಪದಲ್ಲಿ ಉಂಟು ಮಾಡಿದಕ್ಕಾಗಿ ನಾನಿರುವ ಸ್ಥಾನದಲ್ಲಿ ನನ್ನ ಮಕ್ಕಳು ಇರಬೇಕೆಂಬುದಾಗಿ ದೇವಲೋಕದಿಂದ ಭೂಲೋಕಕ್ಕೆ ಇಳಿದು ಬಂದರು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಭೂಲೋಕದಲ್ಲಿ ಪ್ರಿಯವಾದವರೇ, ಮಾನವನು ಸಂತೋಷ ಪಡುವುದಕ್ಕಾಗಿ ಅನೇಕ ಮಾರ್ಗಗಳನ್ನ ಅನೇಕ ಯೋಜನೆಗಳನ್ನ ಹಾಕಿಕೊಂಡು ಪ್ರಯಾಸ ಪಟ್ಟ. ಆದರೆ ಮಾನವನ ಸಂತೋಷ ಶಾಶ್ವತವಾಗಿ ಆಗಲಿಲ್ಲ ಪ್ರಿಯರೇ. ಅದು ಶಾಶ್ವತವಾದ ಸಂತೋಷವಾಗಿ ಉಳಿಲಿಲ್ಲ. ಅದಕ್ಕೋಸ್ಕರವಾಗಿ ಮಹಾ ಸಂತೋಷವನ್ನು ಉಂಟು ಮಾಡುವುದಕ್ಕಾಗಿ ದೇವದೂತರು ಮಧ್ಯ ಆಕಾಶದಿಂದ ಧರೆಗಿಳಿದು ಬಂದು ಪ್ರಿಯವಾದವರೇ ಜನರಿಗೆಲ್ಲ ಮಹಾ ಸಂತೋಷ ಸಮಾಚಾರವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತಿದ್ದೇನೆ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆ ನರಾವತಾರಿಯಾಗಿ ಎಲ್ಲಿವರೆಗೂ ಯೇಸು ಕ್ರಿಸ್ತ ಮಹಾಪ್ರಭುಗಳು ಅಂದ್ರೆ ಸೃಷ್ಟಿಕರ್ತನಾದ ದೇವರು ಈ ಲೋಕಕ್ಕೆ ಬರಲಿಲ್ವೋ ಅಲ್ಲಿವರೆಗೂ ಮನುಷ್ಯನು ಸಮಾಧಾನವಿಲ್ಲದೆ, ಸಂತೋಷವಿಲ್ಲದೆ, ನೆಮ್ಮದಿ ಇಲ್ಲದೆ ತನ್ನ ಜೀವನವನ್ನ ಕಳೆಯುತ್ತಾ ಇರುವಾಗ ಆ ದೇವಾದಿ ದೇವರೇ ನಮ್ಮನ್ನ ಪ್ರೀತಿ ಮಾಡಿ ಆ ದೇವಲೋಕದಿಂದ ತನ್ನ ಸಾರ್ವಭೌಮ ಅಧಿಕಾರವನ್ನು ಬದಿಗಿಟ್ಟು ತನ್ನನ್ನು ತಾನು ತಗ್ಗಿಸಿಕೊಂಡು ಈ ಲೋಕಕ್ಕೆ ಬಂದರು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಎಲ್ಲರ ಮನದೊಳಗೆ ಪ್ರವೇಶ ಮಾಡುವುದಕ್ಕಾಗಿ ಆ ದೇವಾದಿ ದೇವರು ಕುಮಾರನಾಗಿ ನಮ್ಮೊಳಗೆ ಪ್ರವೇಶ ಮಾಡಿದ್ರು ಪ್ರಿಯರೇ. ಮಾನವನಿಗೆ ಸಂತೋಷವಿಲ್ಲದಂತೆ ಮಾಡುವಂತದ್ದು ಪಾಪ. ಆ ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ಮನುಷ್ಯನೊಳಗೆ ಪ್ರವೇಶ ಮಾಡುವ, ಮನುಷ್ಯನನ್ನು ಆತಂಕಕ್ಕೂ ಅಸಮಾಧಾನಕ್ಕೂ ಅಸಂತೋಷಕ್ಕೂ ತುತ್ತು ಮಾಡುವಂತ ಆ ಪಾಪದ ಬೇರನ್ನ ತೆಗೆದು ಹಾಕುವುದಕ್ಕಾಗಿ ಸರ್ವೇಶ್ವರನಾದ ದೇವರೇ ಆ ಪಾಪಿಯಾಗಿರ್ತಕ್ಕಂಥ ಪಾಪಮಯವಾಗಿರುವಂತ ಈ ಲೋಕಕ್ಕೆ ಪವಿತ್ರನ ಕಾಲು ಈ ಲೋಕಕ್ಕೆ ತಾಗಿದ್ದ ಪ್ರಿಯರೇ. ದೇವರಿಗೆ ಮಹಿಮುಂಟಾಗಲಿ. ಆ ದೇವರು ಸರ್ವಶಕ್ತಿಯುಳ್ಳ ದೇವರು, ನಿನ್ನ ಸಮಸ್ಯೆಗಳನ್ನು ತೊಲಗಿಸುವ ದೇವರು, ನಿನ್ನ ಹೃದಯದೊಳಗೆ ಪ್ರವೇಶ ಮಾಡಿ ಶಾಶ್ವತವಾಗಿರುವ ಸಂತೋಷವನ್ನು ನೀಡಲು ಬಂದಿರುವಂತ ಮಹಾದೇವರು ಆತನೇ ಯೇಸು ಕ್ರಿಸ್ತು ಮಹಾಪ್ರಭುಗಳು. ಎಲ್ಲ ಗಟ್ಟಿಗೆ ಚಪ್ಪಲಿ ಸಮಯದಲ್ಲಿ ಈ ಶುಭ ಸಮಾಚಾರವನ್ನು ನಾವು ಸ್ಪಷ್ಟವಾಗಿ ಪರಿಶುದ್ಧಾತ್ಮನ ಬಲದಿಂದ ದೇವರು ನೇಮಕ ಮಾಡಿರ್ತಕ್ಕಂಥ ಕುಮಾರ ದಿನಕರ ಪ್ರಸಾದ್ ಅವರ ಮೂಲಕವಾಗಿ ಪರಿಶುದ್ಧಾತ್ಮ ದೇವರು ನನ್ನ ಸಂಗಡ, ನಮ್ಮೆಲ್ಲರ ಸಂಗಡ ಈ ಸಮಯದಲ್ಲಿ ಮಾತಾಡಲಿಕ್ಕಿದ್ದಾರೆ. ಈ ಸಮಯದಲ್ಲಿ ಚಪ್ಪಳೆ ಹೊಡೆದು ನಾವು ಸ್ವಾಗತ ಮಾಡೋಣ ಪ್ರಿಯರೇ. ಎಲ್ಲರೂ ಕಣ್ಣುಗಳು ಮುಚ್ಚಿ ಮೊಣಕಾಲೂರ್ರಿ. ಚಿಕ್ಕ ಪ್ರಾರ್ಥನೆ. ಎಲ್ಲರೂ ಕಣ್ಣು ಮುಚ್ಚಿ ಮೊಣಕಾಲೂರ್ರಿ.
ಚಿಕ್ಕ ಪ್ರಾರ್ಥನೆ. ದೇವರೇ, ನನ್ನೊಟ್ಟಿಗೆ ಮಾತಾಡಪ್ಪ ಇವತ್ತು. ನೀನು ಮಾತಾಡಿದರೆ ಕೊರಡು ಚಿಗುರುವುದಯ್ಯ, ನೀನು ಮಾತಾಡಿದರೆ ಬರಡು ಅಯ್ಯನವಾಗುವುದಯ್ಯ, ನೀನು ಮಾತಾಡಿದರೆ ಇಲ್ಲದ್ದು ಇರುವಂಥದ್ದಾಗುವುದಯ್ಯ, ಇದ್ದದ್ದು ಇಲ್ಲದಂತಾಗುವುದಯ್ಯ. ನೀನು ನನ್ನ ಸಂಗಡ ಮಾತಾಡು ದೇವರೇ ಎಂಬುದಾಗಿ ಪ್ರತಿಯೊಬ್ಬರು ದೇವರನ್ನ ಕೇಳಿಕೊಂಡ್ರಿ. ಸಮಯದಲ್ಲಿ ಪರಿಶುದ್ಧನು 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 ಎಂಬುದಾಗಿ ಕೋಟ್ಯಾನು ಕೋಟಿ ದೂತರ ಮೂಲಕವಾಗಿ ನಿತ್ಯ ಗಾನ ಪ್ರತಿಗಾನದಲ್ಲಿ ಆರಾಧಿಸಲ್ಪಡುವಂತ ಸರ್ವಶಕ್ತಿಯುಳ್ಳ ಮಹಾದೇವ, ನಿಮಗೆ ಕೋಟಿ ಕೋಟಿ ವಂದನೆಗಳು, ಸ್ತೋತ್ರಗಳು, ನಮಸ್ಕಾರಗಳು, ಪ್ರಣತಗಳು. ದೇವ ತಂದೆಯೇ, ಸರ್ವ ಮಾನವರ ರಕ್ಷಣೆಗಾಗಿ ಲೋಕಕ್ಕೆ ನೀನು ಬರಲು ಇಷ್ಟಪಟ್ಟಿದ್ದಕ್ಕಾಗಿ ಸ್ತೋತ್ರ. ತಂದೆಯೇ, ನರ ಮನುಷ್ಯರನ್ನ ರಕ್ಷಣೆ ಮಾಡಲು ನರ ಅವತಾರಿಯಾಗಿ ಬಂದಿರುವ ದೇವ, ನಿಮಗೆ ಸ್ತೋತ್ರ. ಶಾಶ್ವತವಾಗಿರುವ ನಿನ್ನ ಲೋಕದಲ್ಲಿ ಸುಖ ಸಂತೋಷ ಸಮೃದ್ಧಿಯಿಂದ ಜೀವಿಸಲು ಪ್ರತಿಯೊಬ್ಬರ ಮನಗಳನ್ನ ಶುದ್ಧಿಗೊಳಿಸಿ ಸಿದ್ಧಪಡಿಸಿ ನೀನು ಕೊಟ್ಟಿರುವ ಈ ವಾಯ್ದೆಯಲ್ಲಿ ನಿನ್ನನ್ನ ಮಹಿಮೆಪಡಿಸುವಂತೆ, ನಿನ್ನ ಮಕ್ಕಳಾಗಿ ಲೋಕದಲ್ಲಿ ರಾರಾಜಿಸುವಂತೆ, ಪರಲೋಕದ ಭಾಗ್ಯದ ಆನಂದ ಕೃಪೆಯನ್ನ ತೋರ್ಪಡಿಸುವಂತೆ, ನಮ್ಮನ್ನು ನಿನ್ನ ಸ್ಪಷ್ಟತೆಯಲ್ಲಿ ಪವಿತ್ರತೆಯಲ್ಲಿ ಜೀವಿಸುವ ಹಾಗೆ ಮಾಡಲು ನಮ್ಮ ಮಧ್ಯದಲ್ಲಿ ಪ್ರವೇಶ ಮಾಡಿದ ಮಹಾದೇವ, ನಿಮಗೆ ಸ್ತೋತ್ರಗಳು. ನನ್ನ ಸಂಗಡ ನಮ್ಮೆಲ್ಲರ ಸಂಗಡ ನೀವು ಮಾತಾಡ್ರಿ, ನನ್ನನ್ನು ನಮ್ಮೆಲ್ಲರನ್ನು ಬಲಪಡಿಸಿರಿ, ಪರಲೋಕ ರಾಜ್ಯದ ಸುವ್ಯವಸ್ಥೆಗಳನ್ನು ತಿಳಿಯಪಡಿಸಿರಿ. ನಜರೇತಿನ ಯೇಸು ಕ್ರಿಸ್ತ ಮಹಾಪ್ರಭುಗಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಮ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ.